ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಹೊಸಕೋಟೆ ಊರಿಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ. ನೋಡಿ, 5 ವರ್ಷದ ಒಂದು ಹಳೆ ಮನೆ ಇದೆ. ಅದನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಸುನಂದ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹೊಸಕೋಟೆಯವರು, 43 ವರ್ಷ ಆಗಿದೆ. ಏನು ದುಡಿಮೆ ಇಲ್ಲ ಇವರಿಗೆ. ಮನೆ ಬಂದ್ಬಿಟ್ಟು 4 ಇದ್ದಾವೆ ಸರ್, ಆದರೆ ಬಾಡಿಗೆ ಕಾಸು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕಾರಣ ಬಂದ್ಬಿಟ್ಟು ಯಜಮಾನರು ಜಾಸ್ತಿ ಬಾಡಿಗೆಯನ್ನು ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾರು ಮನೆಗೆ ಬರ್ತಾ ಇಲ್ಲ, ಇನ್ನು ಮುಂದೆ ನೋಡ್ತಾರೆ ಅಂತ. ಮನೆ ಬಂದ್ರೂ ಕೂಡ ವ್ಯವಹಾರ ನಾನೇ ಖುದ್ದಾಗಿ ಮಾಡ್ತೀನಿ, ಇನ್ನು ಮುಂದೆ ಕೇವಲ 1000ಕ್ಕೆ ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ 1 ಅಥವಾ 2 ಸಾವಿರಕ್ಕೆ ಮನೆ ಬಾಡಿಗೆನ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಬಂದ್ಬಿಟ್ಟು ಏನು ಕೇಳೋದಿಲ್ಲ, ಅದೆಲ್ಲ ಕೇಳುವಷ್ಟು ನಮಗೆ ಪುರ್ಸೊತ್ತು ಇಲ್ಲ ಸರ್. ಅವರು ವೆಜ್ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಏನಾದರೂ ತಿನ್ನಲಿ, ನಮಗೆ ಯಾಕೆ ಅದೆಲ್ಲ, ನಮಗೇನು ಬಾಡಿಗೆ ಬಂದರೆ ಸಾಕು ಅಂತ ಆ ಒಂದು ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ಸ್ನೇಹಿತರೆ. ಮನೆಯನ್ನು ಲೀಸ್ಗೆ ಹಾಕಲ್ಲ, ಓಕೆ, 60-40 ದೊಡ್ಡ ಮನೆ, ಹಾಗಾಗಿ ಲೀಸಿಗೆ ಬಿಟ್ಬಿಟ್ಟು ಬಾಡಿಗೆನೇ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗೊತ್ತಿಲ್ಲ, ದೊಡ್ಡ ಮನ್ಸು ಮಾಡಿ ದೊಡ್ಡ ಮನೆಗೆ ಬರಬೇಕಷ್ಟೇ. 4 ಬಾಡಿಗೆ ಇದ್ದಾವೆ ಇವ್ರದ್ದು, ಓಕೆನಾ. ಇವ್ರದ್ದು ಅದರಲ್ಲಿ ಮೊದಲನೇದಾಗಿ ಬಾಡಿಗೆ ಅವಶ್ಯಕತೆ ಇದೆ, ಹಾಗಾಗಿ ನಾವು ಲೀಸ್ಗೆ ಹಾಕಿ ಸಿಗುವುದಿಲ್ಲ. ಬೇಕಾದರೆ ನೀವು ಸುಖ ಬೇಕಿದ್ರೆ ಜೀವನ ಪೂರ್ತಿ ಮನೆಯಲ್ಲಿ ಇರಿ, ನಿಮ್ಮ ಇಷ್ಟ. ಅದು ನಿಮ್ಗೆ ಇಷ್ಟ ಬಂದರೆ ಇರ್ಬೋದು, ಇಲ್ದಲ್ಲೇ ಇದ್ದರೆ ಬಿಟ್ಟು ಹೋಗ್ಬೋದು. ಮನೆ ಅವಶ್ಯಕತೆ ಇರೋರಿಗೆ ಖಂಡಿತ ಕೊಡ್ತೀವಿ. ಹಾಗೆ 4 ಇದ್ದಾವೆ, ಅದರಲ್ಲಿ ಯಾವ ಮನೆ ಬೇಕು ಅಂತ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ. ನಂತರ ಅದ್ರ ಬಗ್ಗೆ ಚರ್ಚಿಸಿ ಬಾಡಿಗೆಯನ್ನು ಮಾತನಾಡೋಣ. ಅಲ್ಲಿವರೆಗೂ ಮಾತನಾಡೋ ಅಂಥ ಒಂದು ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಮಾತಾಡೋದು ಬೇಡ. ಫಸ್ಟ್ ಮನೆ ನೋಡ್ಬಿಟ್ಟು ಆಮೇಲೆ ಮಾತಾಡ್ರಿ ಅಂತ ಹೇಳಿದ್ದಾರೆ. ನಾವು ಒಂದೊಂದು ಬಂದ್ಬಿಟ್ಟು ಮಲಗಲು ಬೇಕಾದ್ರೆ ನಮ್ಮ ಮನೆಗೆ ಬರಬಹುದು, ಯಾಕೆಂದರೆ ಗಂಡ ನೈಟ್ ಡ್ಯೂಟಿಗೆ ಆಫೀಸ್ಗೆ ಹೋಗ್ತಾರೆ. ಅದಕ್ಕೆ ಬಲವಂತ ಏನಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಇವರಿಗೆ ನೈಟ್ ಹೊತ್ತು ಸ್ವಲ್ಪ ಬೇಜಾರಾಗುತ್ತೆ, ರಾತ್ರಿ ಹೊತ್ತು. ಹಾಗಾಗಿ ಬಲವಂತ ಏನಿಲ್ಲ, ಇಷ್ಟ ಆದರೆ ಬರ್ಬೋದು, ಇಲ್ಲ ಅಂದರೆ ಕಷ್ಟವಾದರೆ ಬಿಡ್ಬೋದು. ಇನ್ನು ಇರೋ ಒಂದು ಕೆಲವು ಕಂಡೀಷನ್ಸ್ಗಳಿದ್ದಾವೆ, ಅದೇನೇನಪ್ಪ ಅಂತ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮನೆಯಲ್ಲಿ AC ಇದೆ ಅಂತ ಇಡೀ ರಾತ್ರಿ ಆನ್ ಮಾಡ್ಬೋದಾಗಲಿ ಅಥವಾ ಫ್ಯಾನ್ ಹಾಕ್ಬೋದಾಗಲಿ ಮಾಡಬಾರ್ದು. ಯಾಕೆಂದರೆ ಕರೆಂಟ್ ಬಿಲ್ ಕಟ್ಟುವುದು ನಮ್ಮ ಅಪ್ಪ ಅಲ್ಲಪ್ಪ, ನಾನು, ಅದಕ್ಕೋಸ್ಕರ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಒನ್ ಈಸ್, ಅಕಸ್ಮಾತ್ ಮಧ್ಯರಾತ್ರಿ ಯಾರಾದರೂ ಬಾಗಿಲು ಬಡಿದ್ರೆ ನಿದ್ದೆ ಮಂಪ್ರನಲ್ಲಿ ಬಾಗಿಲು ತೆಗೆಯೋದು ಮಾಡುವುದು ಅದೆಲ್ಲ ಮಾಡಬಾರ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು, ಇಲ್ಲ ಅಂತಂದರೆ ಅಷ್ಟೇ ಕತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಯಾರಾದರೂ ಬಂದುಬಿಟ್ರೆ ಕಷ್ಟ ಅಂತ. ಲೈಟ್ ಆನ್ ಮಾಡಿಕೊಂಡು ಮಲಗೋದು ಅಭ್ಯಾಸ ಇರ್ಕೊಡ್ದು, ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬಂದುಬಿಡುತ್ತೆ. ಲಾಸ್ಟ್ ಟೈಮು 1000 ಮೇಲೆ ಬಂದಿತ್ತಂತೆ, ಅದಕ್ಕೋಸ್ಕರ ಸ್ನೇಹಿತರೆ.